ನಮಸ್ಕಾರ. ಇವತ್ತು ನಮ್ಮ ಸುರಕ್ಷಾ ಸೇವಾಶ್ರಮಕ್ಕೆ ನಿಟ್ಟೆ ಕಾಲೇಜಿಂದ ಎಲ್ಲರೂ ಕೂಡ ಬಂದಿದ್ದಾರೆ. ನಮ್ಮ ಆಫೀಸ್ ಅವರು ನನಗೆ ಒಂದು ವಾರದಿಂದ ಫೋನ್ ಮಾಡಿ ಹೇಳ್ತಾ ಇದ್ದಾರೆ, ನಾನು ನಿಮ್ಮ ಆಶ್ರಮಕ್ಕೆ ಬರ್ಲಿಕ್ಕೆ ಉಂಟಾ ಅಂತ. ಆಯ್ತು ಸರ್, ಯಾವಾಗ ಬೇಕಾದ್ರೂ ಬನ್ನಿ ಅಂತ ಹೇಳಿದ್ದಾನೆ. ಹಾಗೂ ಇಲ್ಲಿ ಬಂದವರಿಗೆ ಎಲ್ಲರಿಗೂ ಕೂಡ ದೇವರು ಆರೋಗ್ಯ ಆಯಿಸ್ಕೊಟ್ಟು ಕಾಪಾಡಲಿ. ನಮ್ಮ ಇಡೀ ಸುರಕ್ಷಾ ಸೇವಾಶ್ರಮದ ಆಶೀರ್ವಾದ ನಿಮ್ಮ ಮೇಲೆ ಇರಲಿ ಅಂತ ದೇವರಲ್ಲಿ ಬೇಡ್ತೇನೆ. ಹಾಗೂ ಇವತ್ತು ಬರುವಾಗ ಹಣ್ಣು ಹಂಪಲ ಹಾಗ ನಮ್ಮವರಿಗೆ ಬಟ್ಟೆ ಕೂಡ ತಗೊಂಡು ಬಂದಿದ್ದಾರೆ. ನಮ್ಗೆ ಬಟ್ಟೆ ತುಂಬಾ ಅಗತ್ಯ ಇಲ್ಲಿ. ಅವ್ರು ಹೇಳುವಾಗ ತುಂಬಾ ಖುಷಿ ಆಯ್ತು ನಮ್ಗೆ. ಬಟ್ಟೆ ಎಲ್ಲ ತಗೊಂಡು ಬರ್ತೇವೆ ಅಂದ್ರೆ ಇಲ್ಲಿ 80 ಜನ ಇದ್ದಾರೆ. 7 ಮಕ್ಕಳು ಸ್ಕೂಲಿಗೆ ಹೋಗೋರು ಕೂಡ ಇದ್ದಾರೆ. ಕ್ಲಬ್ ಇದೆ, ಒಂದು ಹುಡುಗರ ಕ್ಲಬ್ ಓಷನ್ ಅಂತ, ಇನ್ನೊಂದು ಸುಸ್ಥಿರ ಕ್ಲಬ್ ಅಂತ, ಸಸ್ಟೈನಬಿಲಿಟಿ ಕ್ಲಬ್ ಅಂತ ಹೇಳ್ತೇವೆ. ಅದರಲ್ಲಿ ನಾವು ಸ್ವಲ್ಪ ಫ್ರೂಟ್ಸ್ ಮತ್ತು ಕೆಲವರು ಹೊಸ ಬಟ್ಟೆಗಳು ನಮ್ಮೊಂದಿಗೆ ಇವತ್ತು ನಮ್ಮ ವೈಸ್ ಪ್ರಿನ್ಸಿಪಲ್ ಆದಂಥ ಡಾಕ್ಟರ್ ಅಯ್ಯ ಮೆತ್ತಂತಾಯ ಅವರಿದ್ದಾರೆ. ಅವರನ್ನು ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಸಸ್ಟೈನಬಿಲಿಟಿ ಕ್ಲಬ್ಬಿನ ಇನ್ಚಾರ್ಜ್ ಡಾಕ್ಟರ್ ಪುಷ್ಪರಾಜ್, ಹಾಗೆ ನಮ್ಮ ಸಸ್ಟೈನಬಿಲಿಟಿ ಕ್ಲಬ್ಬಿನ ಕೋಆರ್ಡಿನೇಟರ್ ಸ್ನೇಹ ಶರಣೈ, ಮೇಡಮ್ ಹರ್ಷಿಣಿ, ಮೇಡಮ್ ಡಾಕ್ಟರ್ ಕಬೀರ್, ಡಾಕ್ಟರ್ ಶ್ರೀನಿವಾಸ್, ಮತ್ತು ನಮ್ಮ ಸ್ಟೂಡೆಂಟ್ಸ್ ಆದಂಥ ಸದಸ್ಯರು. ಇವರು ಜಗದೀಶ್ ನಮ್ಮಲ್ಲಿ ಟೆಕ್ನಿಷಿಯನ್ ಆಗಿದ್ದಾರೆ. ನಮ್ಮ ಸಂಘದ ಈ ಸಿವಿಲ್ ಇಂಜಿನಿಯರಿಂಗ್ ಸಂಘದ ಅಧ್ಯಕ್ಷ ಅಫಿಲ್ ಮೆಂಬರ್ಸ್ ಇದ್ದಾರೆ. ಎಲ್ಲರಿಗೂ ಸ್ವಾಗತ. ನಾವು ನಮ್ಮ ಮುಖ್ಯ ಸಹಾಯ ಮಾಡುವಂಥ ದೊಡ್ಡ ಮಟ್ಟದಲ್ಲಿ ಸಹಾಯ ಮಾಡಲಿಕ್ಕೆ ನಮ್ಗೆ ಆಗಲ್ಲ. ಸಣ್ಣ ಮಟ್ಟದಲ್ಲಿ ನಮ್ಮೊಂದು ಕಮ್ಮಿ ಉಪಯೋಗಿಸಿರುವಂತಹ ಬಟ್ಟೆಗಳನ್ನೆಲ್ಲ ಸ್ವಲ್ಪ ತಂದಿದ್ದೇವೆ. ಸೊ ಇನ್ನೊಂದು ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ರಮೇಶ್ ಮೆತ್ತಂತಾಯ ಅಂತ, ನಿಟ್ಟೆ ಇಂಜಿನಿಯರಿಂಗ್ ಕಾಲೇಜಿನ ಪ್ರಿನ್ಸಿಪಲ್ ಆಗಿದ್ದೇನೆ. ಪ್ರಿನ್ಸಿಪಾಲ್ ಬರಬೇಕಿತ್ತು ಡಾಕ್ಟರ್ ನಿರಂಜನ್ ಅಂತ. ಅವರ ಪರವಾಗಿ ತಮ್ಮೆಲ್ಲರಿಗೂ ಶುಭಾಶಯಗಳನ್ನು ಅರ್ಪಿಸ್ತಾ ಇದ್ದೇನೆ. ಮನುಷ್ಯ ಎಲ್ಲರಿಗೂ ಕಂಫರ್ಟೇಬಲ್ ಒಂದು ಉತ್ತಮವಾದ ಜೀವನ ಬೇಕು. ಅದರೊಟ್ಟಿಗೆ ಸಂತ ಕಬೀರ್ ದಾಸರು ಒಂದು ಕಡೆ ಹೇಳ್ತಾರೆ, ಹುಟ್ಟುವಾಗ ನಾವು ಅಳುತ್ತಾ ಹುಟ್ಟುತ್ತೇವೆ, ಜಗತ್ತೆಲ್ಲ ನಗುತ್ತಿರುತ್ತದೆ. ಹುಟ್ಟುವಾಗ ನಾವು ಅಳುತ್ತಾ ಹುಟ್ಟುತ್ತದೆ, ಜಗತ್ತೆಲ್ಲ ನಗುತ್ತಿರುತ್ತದೆ. ನಾವು ಈ ಜಗತ್ತಿನಿಂದ ಹೋಗುವಾಗ ನಮ್ಮ ಉಪಕಾರ ಕಂಡು ಜಗತ್ತು ಅಳಬೇಕು. ಅಂದರೆ ನಾವು ಮನುಷ್ಯರಾಗಿ ಹುಟ್ಟಿದ ನಂತರ ಮನುಷ್ಯರಿಗೂ ಪ್ರಾಣಿಗಳು ಏನು ವ್ಯತ್ಯಾಸ? ಯಾಕಂದರೆ ಮನುಷ್ಯರು ಊಟ ಮಾಡ್ತೇವೆ, ಪ್ರಾಣಿಗಳು ಊಟ ಮಾಡ್ತೇವೆ. ಮನುಷ್ಯರು ಸಹ ನಿದ್ರೆ ಮಾಡ್ತೇವೆ, ಪ್ರಾಣಿಗಳು ನಿದ್ರೆ ಮಾಡ್ತೇವೆ. ನಾವು ಅದಕ್ಕಿಂತ ಮಿಗಿಲಾಗಿ ಏನು ಮಾಡಬೇಕು? ಒಂದು, ನಮ್ಮ ಹೊಟ್ಟೆ ತುಂಬಿಸುವ ಕಾರ್ಯಕ್ರಮ, ಎಲ್ಲ ಕಡೆ ಕೆಲಸಕ್ಕೆ ಹೋಗೋದು, ಮದುವೆ ಆಗೋದು, ಮಕ್ಕಳನ್ನು ಪಡೆಯುವಂಥದ್ದು. ಮತ್ತು ಅದರೊಟ್ಟಿಗೆ ನಾವು ಸಮಾಜಕ್ಕೆ ಏನು ಕೊಟ್ಟಿದ್ದೇವೆ ಅಂತ. ಯಾಕಂದರೆ ನಮ್ಮಲ್ಲಿ ನಾವು ನಮಗೆ ಕಷ್ಟ ಬಂದಾಗ ನಮಗಿಂತ ಬಹಳಷ್ಟು ಜನ ಕಷ್ಟದಲ್ಲಿದ್ದಾರೆ, ಅವರನ್ನು ಆಲೋಚನೆ ಮಾಡಬೇಕು. ಹಾಗಾಗಿ ಆದಷ್ಟು ಜೀವನದಲ್ಲಿ ಮತ್ತೊಬ್ಬರಿಗೆ ಸಹಾಯ ಮಾಡುವಂಥ ಒಂದು ಗುಣ ನಮ್ಮ ವಿದ್ಯಾರ್ಥಿಗಳಲ್ಲಿ ಬೆಳೆಸ್ಕೊಳ್ಬೇಕು ಅಂತ ಹೇಳಿ ನಾವು ಬೇರೆ ಬೇರೆ ಕ್ಲಬ್ಗಳನ್ನು ಮಾಡ್ತೇವೆ. ಯಾಕಂದರೆ ಹಣ ಮಾಡುವುದರ ಜೊತೆಗೆ ನಾಳೆ ಅವರು ಎಲ್ಲ ಅವರದ್ದು ಎಜುಕೇಷನ್ ಮುಗಿಸಿ ಸೊಸೈಟಿಗೆ ಹೋದಾಗ ಮತ್ತೊಬ್ಬರ ದುಃಖ ಕಂಡು ಮರಗಬೇಕು. ಮತ್ತೊಬ್ಬರ ದುಃಖ ಕಂಡು ನಮ್ಮಿಂದ ಎಷ್ಟು ಸಾಧ್ಯವಂತ ಅಷ್ಟು ಸಹಾಯ ಮಾಡಬೇಕು. ಅದು ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತ ಹೇಳ್ತಾರೆ. ನಾವು ವಿದ್ಯಾರ್ಥಿ ಜೀವನದಲ್ಲಿ ಮಕ್ಕಳಿಗೆ ಅಂತ ಒಂದು ಪಾಠ ಕಲಿಸಿದ್ರೆ, ಅಂತ ಒಂದು ಟ್ರೈನಿಂಗ್ ಕೊಟ್ಟರೆ ಅಲ್ಲ ಮಕ್ಕಳು ಸಮಾಜದಲ್ಲಿ ತಮ್ಮ ಸೇವೆಯನ್ನು ಮಾಡ್ತಾರೆ. ಹಾಗಾಗಿ ನಮ್ಮ ನಿಟ್ಟೆ ಕಾಲೇಜಿನ ಎಲ್ಲ ಮಕ್ಕಳು ಬೇರೆ ಬೇರೆ ಕ್ಲಬ್ಬಲ್ಲಿದ್ದಾರೆ. ಬಹಳ ಬಹಳ ಮುತುವರ್ಜಿಯಿಂದ, ಇದು ನಾವು ಯಾರು ಮಾಡಿದ್ದಲ್ಲ, ಎಲ್ಲ ಸಂಘದ ಮಕ್ಕಳಿದ್ದಾರೆ, ನಮ್ಮ ಸ್ಟೂಡೆಂಟ್ಸ್ ಇದ್ದಾರೆ. ಅವರ ಮುತುವರ್ಜಿಯಿಂದ ತಮ್ಮ ಕೈಲಾದಷ್ಟು, ಯಾಕಂದರೆ ಇದರಲ್ಲಿ ನಾನು ದೊಡ್ಡ ಕೆಲಸ ಮಾಡಿದ್ದೆ, ಸಣ್ಣ ಕೆಲಸ ಮಾಡಿದೆ ಅಂತ ಏನಿಲ್ಲ. 4 ಜನರಿಗೆ ಅವರು ಏನೋ ಒಂದು ಸಹಾಯ ಮಾಡಿದ್ರು ಅಂತ ಹೇಳಿದ್ರೆ ಅದೊಂದು ಮನುಷ್ಯನಿಗೆ ತೃಪ್ತಿ ಕೊಡುವಂಥದ್ದು. ಹಾಗಾಗಿ ಈ ಒಂದು ಕಾರ್ಯಕ್ರಮ ಯಾಕೆ ಇಟ್ಕೊಂಡಿದ್ದೇವೆ ಅಂದರೆ, ಕಲಿಕೆಯ ಜೊತೆಗೆ ನಮ್ಮ ಮಕ್ಕಳು ಸಮಾಜದಲ್ಲಿ ಬೆಳಿಬೇಕು, ನಮ್ಮ ವಿದ್ಯಾರ್ಥಿಗಳು ಸಮಾಜದಲ್ಲಿ ಬೆಳಿಬೇಕು. ಯಾಕಂದರೆ ಈಗ ವಿದ್ಯೆ ಅಂತ ಏನಾಗಿದೆ ಅಂದರೆ ಬರೀ ಒಳ್ಳೆ ಕೆಲಸ ತಗೊಳ್ಳೋದು, ದುಡ್ಡು ಮಾಡೋದು, ಒಳ್ಳೆ ಜಾಬಲ್ಲಿ ಹೋಗೋದು, ಅದೇ ಆಗಿಬಿಟ್ಟಿದೆ. ಬಟ್ ಅದರ ಒಟ್ಟಿಗೆ
ವಿದ್ಯಾರ್ಥಿಗಳಿಗೆ ಸಮಾಜ ಸೇವೆ ಮಾಡುವ ಒಂದು ಆಲೋಚನೆ ಬರಬೇಕು, ಸಮಾಜ ಸೇವೆ ಮಾಡುವ ಇಂಟ್ರೆಸ್ಟ್ ಬರಬೇಕು ಅಂತ ದಿಸೆಯಲ್ಲಿ ನಮ್ಮಲ್ಲಿ ಬಹಳಷ್ಟು ಕ್ಲಬ್ಗಳು, ಅನ್ನದಾನ ಕ್ಲಬ್ ಇರ್ಬೋದು ಅಥವಾ NSS ಮಕ್ಕಳಿರ್ಬೋದು ಅಥವಾ ಸಸ್ಟೈನಬಿಲಿಟಿ ಕ್ಲಬ್ ಇರ್ಬೋದು, ಇವರೆಲ್ಲ ಏನು ಮಾಡ್ತಾ ಇದ್ದಾರೆ ಅಂದರೆ ನಮ್ಮ ಸುತ್ತಮುತ್ತ ಇರೋ ಪರಿಸರದಲ್ಲಿ ಯಾರಿಗೆ ಏನು ಸಹಾಯ ಬೇಕು ತಮ್ಮ ಕಿಂಚಿದ್ದಾದ ಸಹ ಎಲ್ಲರ ಹತ್ರ ಮಾತಾಡಿ ಎಲ್ಲರ ಹತ್ರ ಡಿಸ್ಕಸ್ ಮಾಡಿ ಕೊಡ್ತಾ ಇದ್ದಾರೆ. ಮತ್ತೊಮ್ಮೆ ನಮ್ಮ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಹಾಗೆ ಅನುಭವ ಹೇಳಿದಾಗೆ ಏನೋ ನಮ್ಮಿಂದ ಒಂದು ಅಸಾಧ್ಯವಾದಷ್ಟು ಒಂದು ಕೊಡುವಂತಹ ಒಂದು ಈ ಕಾರ್ಯಕ್ರಮ, ಅದನ್ನು ಮನಸ್ತೃಪ್ತಿಯಿಂದ ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತಾ ಇನ್ನೆಲ್ಲ ನಿಟ್ಟೆ ಕಾಲೇಜಿನ ಟೀಚರ್ನವರಿಗೆ, ಮಕ್ಕಳಿಗೆ, ಎಲ್ಲರಿಗೆ ದೇವರು ಒಳ್ಳೇದು ಮಾಡಲಿ. ನಿತ್ಯ ಕಾಲೇಜಿನ ವಿದ್ಯಾರ್ಥಿ ಹಾಗೂ ಶಿಕ್ಷಕರಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ. ನಿತ್ಯ ಕಾಲೇಜ್ ಮಕ್ಕಳಿಗೆ ಅವರು ಇವರಿಗೆ ಪೂರ ಒಳ್ಳೆಯದಾಗಲಿ. ನಿತ್ಯ ಕಾಲೇಜಿನ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರಿಗೆ ಒಳ್ಳೆಯದಾಗಲಿ. ನಿಟ್ಟೆ ಕಾಲೇಜಿನ ಟೀಚರ್ಸ್ ಮತ್ತು ಮಕ್ಕಳಿಗೆ ದೇವರು ಒಳ್ಳೆಯದು ಮಾಡಲಿ. ನಿಟ್ಟೆ ಕಾಲೇಜು ಮಕ್ಕಳಿಗೆ ಎಲ್ಲರಿಗೂ ಒಳ್ಳೆಯದು ಮಾಡಲಿ. ನಿತ್ಯ ಕಾಲೇಜಿನ ಟೀಚರ್ಸ್ ಮತ್ತು ಮಕ್ಕಳಿಗೆ ದೇವರು ಒಳ್ಳೆಯದು ಮಾಡಲಿ. ನಿತ್ಯ ಕಾಲೇಜಿನ ಟೀಚರಿಗೆ ಮತ್ತು ಮಕ್ಕಳಿಗೆ ಆರ್ಥಿಕ ಶುಭಾಶಯಗಳು. ನಿಟ್ಟೆ ಕಾಲೇಜಿನ ಶಿಕ್ಷಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಒಳ್ಳೆಯದಾಗಲಿ. ಮಕ್ಕಳು ಮತ್ತು ಟೀಚರ್ ಒಳ್ಳೆಯದಾಗಲಿ. ದೇವರು ಒಳ್ಳೆಯದು. ನಿಟ್ಟೆ ಕಾಲೇಜ್ ಅವರ ಮಕ್ಕಳಿಗೆ ಎಲ್ಲರಿಗೂ ಆರೋಗ್ಯ ವಹಿಸಿಕೊಟ್ಟು ಕಾಪಾಡಿ. ದೇವರು ಒಳ್ಳೇದು ಮಾಡಲಿ. ನಿಟ್ಟೆ ಕಾಲೇಜು ಮಕ್ಕಳಿಗೆ ದೇವರು ಒಳ್ಳೇದು ಮಾಡಲಿ. ನಿಟ್ಟೆ ಕಾಲೇಜಿನ ಶಿಕ್ಷಕರಿಯರಿಗೂ ಹಾಗೂ ಮಕ್ಕಳಿಗೂ ದೇವರು ಒಳ್ಳೇದು ಮಾಡಲಿ. ನಿಟ್ಟೆ ಕಾಲೇಜಿನ ಮಕ್ಕಳಿಗೂ ಶಿಕ್ಷಕರಿಗೆ ದೇವರು ಒಳ್ಳೇದು ಮಾಡಲಿ. ಮಕ್ಕಳಿಗೆ ದೇವರು ಒಳ್ಳೆಯದು. ಶಿಕ್ಷಕರಿಗೆ ಮಕ್ಕಳಿಗೆ ದೇವರು ಒಳ್ಳೇದು ಮಾಡಲಿ. ನಿಟ್ಟೆ ಕಾಲೇಜಿನ ಶಿಕ್ಷಕರಿಗೂ ವಿದ್ಯಾರ್ಥಿಗಳಿಗೂ ದೇವರು ಒಳ್ಳೇದು ಮಾಡಿ. ಶಾರ್ಟ್ ಕಪ್. ನಿಟ್ಟೆ ಕಾಲೇಜಿನ ಟೀಚರ್ಸ್ ಮತ್ತು ಸ್ಟೂಡೆಂಟರಿಗೆ ದೇವರು ಒಳ್ಳೇದು ಮಾಡಲಿ. ಆರೋಗ್ಯ ಕಾಪಾಡಿ. ದೇವರು ಒಳ್ಳೇದು ಮಾಡಲಿ.